ಸರ್ಪ್ರೈಸ್ ಕೊಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಜವಾಗ್ಲೂ ತುಂಬಾ ಸರ್ಪ್ರೈಸ್ ಆಗೋಯ್ತು. ಸರ್ಪ್ರೈಸ್ ಆಗ್ಲಿ ಅಂತಾನೆ ಇಲ್ಲಿ ಕರ್ಕೊಂಡು ಬಂದಿದ್ದು. ಸದ್ಯಕ್ಕೆ ಇದು ಒಂದಿಷ್ಟು ಫರ್ನಿಚರ್ ಇರೋ ಮನೆ ಅಷ್ಟೇ. ನೀವು ಬಂದು ಈ ಮನೆನ ಬೃಂದಾವನ ಮಾಡಬೇಕು. ಮದುವೆ ಆದ್ಮೇಲೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಮಾತ್ರ ಹೇಳ್ಬೇಡಮ್ಮ. ಈ ಕುಟುಂಬ ಯಾವತ್ತು ಒಟ್ಟಾಗಿರ್ಬೇಕು ಅನ್ನೋದು ಅವನ ಆಸೆ. ಮದ್ವೆ ಆದ್ಮೇಲೆ ಈ ಎರಡು ಕುಟುಂಬ ಒಟ್ಟಿಗೆ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಓ, ಈಗ ಗೊತ್ತಾಗ್ತಿದೆ. ನಾನು ಮದ್ವೆ ಆದ್ಮೇಲೆ ಎರಡು ಕುಟುಂಬನೂ ಒಟ್ಟಿಗೆ ಇರಬೇಕು ಅಂತ ಹೇಳಿದ್ದೆ. ಅದಕ್ಕೆ ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಒಟ್ಟಾಗಿರೋಕೆ ಈ ಥರ ದೊಡ್ಡ ಫ್ಲ್ಯಾಟ್ ನೋಡಿದ್ದಾರೆ. ಇವ್ರ ಮನಸ್ಸು ನಿಜವಾಗ್ಲೂ ದೊಡ್ಡದು. ನೋಡಿ, ಮುಂದೆ ಈ ಮನೆ ಜವಾಬ್ದಾರಿ ಎಲ್ಲ ನಿಮ್ಮದೇ ಆಗಿರುತ್ತೆ. ಹುಷಾರು. ನಂದ? ಹಾ, ಈ ಮನೆಗೆ ಏನು ಬೇಕು ಏನು ಬೇಡ ಅಂತ ತೀರ್ಮಾನ ಮಾಡಬೇಕಾಗಿರೋದೇ ನೀವಲ್ವಾ. ಗಂಡು ಮಕ್ಕಳು ದುಡಿಬೋದು, ಮನೆಗೆ ಏನು ಬೇಕು ಅದನ್ನ ತಂದು ಕೊಡ್ಬೋದು. ಆದರೆ ಸಂಸಾರ ಯಾವ ದಿಕ್ಕಲ್ಲಿ ಹೋಗಬೇಕು, ಮಕ್ಕಳು ಏನನ್ನು ಕಲಿಬೇಕು, ಯಾವ ಸರಿ ಯಾವ ತಪ್ಪು ಅಂತ ತೀರ್ಮಾನ ಮಾಡಬೇಕಾಗಿರೋದೇ ಹೆಣ್ಮಕ್ಳಲ್ವಾ. ಸಂಸಾರನ ಸರಿ ದೂಗಿಸ್ಕೊಂಡು ಹೋಗೋದೇ ನೀವಲ್ವಾ. ಅದಕ್ಕೆ ಎಲ್ಲ ಜವಾಬ್ದಾರಿನೂ ನಿಮ್ಮದೇ ಆಗಿರುತ್ತೆ ಅಂತ ಹೇಳಿದ್ದು. ತುಂಬ ತಿಳ್ಕೊಂಡಿದ್ದೀರಾ ನೀವು. ತುಂಬ ಏನು ತಿಳ್ಕೊಂಡಿಲ್ಲ, ಎಲ್ಲ ಅಲ್ಪ ಸ್ವಲ್ಪ ಗೊತ್ತಿದೆ ಅಷ್ಟೆ. ಆದರೆ ಅವೆಲ್ಲಕ್ಕೂ ಮೊದಲು ನಿಮಗೆ ಈ ಫ್ಲ್ಯಾಟ್ ಇಷ್ಟ ಆಗಬೇಕು. ಹಾಂ, ನೀವು ಓಕೆ ಅಂದರೆ ಮಾತ್ರ ಮುಂದುವರಿಯೋದು. ಇಲ್ಲಾಂದ್ರೆ ಬೇರೆ ಫ್ಲ್ಯಾಟ್ ನೋಡೋದು ಅಷ್ಟೇ. ಎಲ್ಲ ರೀತಿಲೂ ಈ ಮನೆ ನಿಮಗೆ ಇಷ್ಟ ಆಗಬೇಕು. ಎಲ್ಲ ರೀತಿಲೂ ಇಷ್ಟ ಆಗಬೇಕು ಅಂತ ಒತ್ತಿ ಒತ್ತಿ ಯಾಕೆ ಹೇಳ್ತಿದ್ದಾರೆ ಅಂತ ಈಗ ಅರ್ಥ ಆಯ್ತು. ನಮ್ಮ ಮನೆಯವರು ಅವ್ರ ಮನೆಯವರು ಎಲ್ಲರೂ ಇದೇ ಮನೇಲಿ ಇರ್ತೀವಿ ಅಂತ, ಯಾರಿಗೂ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಫ್ಲ್ಯಾಟ್ ಚೆಕ್ ಮಾಡು ಅಂತ ಹೇಳ್ತಿದ್ದಾರೆ. ಸಪ್ತಮಿಯವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಒಳಗೆಲ್ಲ ನೋಡಿ. ಇದು ಚಿಕನ್. ಅಲ್ಲಲ್ಲ, ಕಿಚನ್. ಇಲ್ಲಿ ನೀವು ಅಡುಗೆ ಮಾಡ್ಬೋದು, ಕಾಫಿ ಟೀ ಎಲ್ಲಾನು ಮಾಡ್ಬೋದು. ಹೌದಾ? ಹಾ, ನಾನೇನು ಇಷ್ಟು ದಿನ ಇಲ್ಲಿ ಕ್ರಿಕೆಟ್ ಆಡ್ತಾರೆ ಅಂತ ಅನ್ಕೊಂಡಿದ್ದೆ. ಕಿಚನಲ್ಲಿ ಅಡುಗೆ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡಿದ್ರು? ಅರ್ಥ ಆಯ್ತು ಬಿಡಿ. ನಾನು ಸುಮ್ಮನೆ ಜನರಲ್ ಆಗಿ ಹೇಳಿದೆ ಅಷ್ಟೇ. ಅದಕ್ಕೆ ಅಷ್ಟೊಂದು ಕಾಲು ಎಳೆಯೋದಾ? ನಮ್ಮ ಮದುವೆ ಆದ್ಮೇಲೆ ನೀವು ಪ್ರತಿದಿನ ಕಾಫಿ ಮಾಡಬೇಕಾದ್ರೆ. ಒಂದ್ ನಿಮಿಷ, ನಾನು ಪ್ರತಿದಿನ ಕಾಫಿ ಮಾಡ್ತೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ಇನ್ಯಾರು ಮಾಡ್ತಾರೆ? ನೀವು. ನಾನು ಬೇಗ ಎದ್ದು ನನಗೋಸ್ಕರ ಕಾಫಿ ಮಾಡ್ಕೋತೀನ? ಇಲ್ಲ ಇಲ್ಲ, ನೀವ್ ಬೇಗ ಎದ್ದು ನನ್ಗೋಸ್ಕರ ಕಾಫಿ ಮಾಡ್ಕೊಂಡ್ ಬರ್ಬೇಕು. ಏನ್ ಸಪ್ತಮಿಯವ್ರೆ, ಆಗ್ಲೇ ಪ್ಲೇಟೇ ಚೇಂಜ್ ಆಗೋಯ್ತು? ವೈಫ್ ಆಗೋಳಿಗೆ ಏನೆಲ್ಲ ಆಸೆಗಳಿರುತ್ತೆ ಗೊತ್ತಾ? ಏನಿರುತ್ತೆ? ನಾನಿನ್ನೂ ಎದ್ದೇ ಇರಲ್ಲ. ವೈಫ್ಗೋಸ್ಕರ ಹಸ್ಬೆಂಡ್ ಪ್ರೀತಿಯಿಂದ ಕಾಫಿ ಮಾಡಿಕೊಟ್ಟು ಎಚ್ಚರ ಮಾಡಿ ಮುದ್ದಾಗಿ ಮಾತಾಡಿಸಿ ಒಂದು ಮುದ್ದು ಕೊಟ್ಟು, ಅದು ನಿಮ್ಮಿಷ್ಟ. ಅದಕ್ಕೆ ನಾನು ಅಡ್ಡ ಬರಲ್ಲ. ಅಂದ್ರೆ ಈಗ ನಾನು ಮುದ್ದು ಕೊಡ್ಬೋದಾ? ಅಡ್ಡಿ ಬರಲ್ವಾ? ಈಗ ಅಡ್ಡ ಬರ್ತೀನಿ. ನಾನು ಹೇಳಿದ್ದು ಮದುವೆ ಆದ್ಮೇಲೆ. ಮಾರ್ನಿಂಗ್ ಕ್ಯೂಟಾಗಿ ಮಾತಾಡಿಸಿ ಕಾಫಿ ಕೊಟ್ಟು ನಾನು ನಿಮ್ಮನ್ನ ಹಗ್ ಮಾಡಿಕೊಂಡು ಪ್ರೀತಿಯಿಂದ ಮಾತಾಡ್ಸೋದಿದೆಯಲ್ಲ, ಆ ಥರ ಫೀಲಿಂಗು ಎಲ್ಲೂ ಸಿಗಲ್ಲ. ಇದೆ ನನ್ನ ಆಸೆ. ಹೆಣ್ಮಕ್ಳಿಗೆ ಆಸೆನೂ ಜಾಸ್ತಿ, ಫೀಲಿಂಗ್ಸು ಜಾಸ್ತಿ. ನಿಮ್ಮ ವೈಫಿಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ? ಹಾಯ್, ಮದುವೆ ಆಗ್ದೇನೆ ಇಷ್ಟೊಂದು ಮಾಡ್ತಿದ್ದೀನಿ. ಇನ್ನು ಮದುವೆ ಆದ್ಮೇಲೆ ಸುಮ್ಮನೆ ಇರ್ತೀನ? ನಿಮಗೋಸ್ಕರ ಕಾಫಿ ಅಷ್ಟೇ ಅಲ್ಲ, ಅಡುಗೆನೂ ಮಾಡ್ಕೊಡ್ತೀನಿ. ಅಡುಗೆ ಮಾಡ್ತೀರಾ? ನಿಜವಾಗ್ಲೂ ನನ್ಗಂತೂ ಈ ವಿಷಯ ಗೊತ್ತೇ ಇರಲಿಲ್ಲ. ಹೌದು, ಏನೇನೆಲ್ಲ ಅಡುಗೆ ಮಾಡ್ತೀರಾ? ನಿಮ್ಗೇನೇನು ಬೇಕೋ ಎಲ್ಲ. ಎಲ್ಲಾನು? ಹೌದು, ಎಲ್ಲ ಅಡುಗೆನೂ ಆರ್ಡರ್ ಮಾಡ್ತೀನಿ. ಮಾಡ್ತೀರಾ ಆರಾಮಾಗಿ ಆರ್ಡರ್ ಮಾಡ್ತೀರಾ. ಮದುವೆ ಆದ್ಮೇಲೆ ಔಟ್ಸೈಡ್ ಫುಡ್ಡು ನಾಟ್ ಅಲೌಡ್. ಮದುವೆ ಆದ್ಮೇಲೆ ನೀವು ಅಡುಗೆ ಕಲ್ತ್ಕೊಳ್ಳಿ, ಆಮೇಲೆ ನನಗೆ ಅಡುಗೆ ಮಾಡಿಕೊಡ್ಬೇಕು. ಮದುವೆ ಮುಂಚೆನೇ ತುಂಬ ಟಾಸ್ಕ್ ಇದೆ ಅಂತ ಅಂದ್ಕೊಂಡಿದ್ದೆ. ಇದ್ಯಾಕೋ ಮದುವೆ ಆದ್ಮೇಲೆ ದೊಡ್ಡ ಸರ್ಕಸ್ಸೇ ಮಾಡೋ ಥರ ಕಾಣ್ತಿದೆ. ಸರಿ ಮೇಡಮ್, ಅಡುಗೆ ಕಲ್ತ್ಕೋತೀನಿ. ಬನ್ನಿ
ನಿಮಗೆ ರೂಮ್ ತೋರಿಸ್ತೀನಿ. ಸರಿ. ನೋಡಿ, ಇದೆ ಬೆಡ್ರೂಮು. ಇಲ್ಲಿ ಕುತ್ಕೋಬೋದು, ಮಲ್ಕೋಬೋದು, ನಿದ್ದೆನೂ ಮಾಡ್ಬೋದು. ನಿದ್ದೆ ಬರಲಿಲ್ಲ ಅಂದರೆ ನಿಲ್ಸಿ ಸಾಕು. ಅಯ್ಯೋ, ನಿದ್ದೆ ಬರಲಿಲ್ಲ ಅಂದರೆ ಬುಕ್ ಓದ್ಬೋದು, ಮೊಬೈಲ್ ನೋಡ್ಬೋದು ಅಂತ ಹೇಳೋದಿಕ್ಕೆ ಬಂದೆ. ನೀವೇನು ಅನ್ಕೊಂಡ್ರಿ ಕಳ್ಳಿ? ಹಾ, ನಾನು ಅದನ್ನೇ ಅನ್ಕೊಂಡಿದ್ದು. ಹೌದು, ನಮ್ಮ ರೂಮ್ ಇದು. ಉಳ್ದವ್ರಿಗೆ ರೂಮ್ ಇದೆಯಾ? ಉಳ್ದವ್ರಿಗ? ಹಾ, ಒಂದು 10-11 ಆಗುತ್ತಲ್ವಾ? 10-11? ಯು ನಾಟಿ. ನೀವು ಯಾರ ಬಗ್ಗೆ ಹೇಳ್ತೀರಂತ ಗೊತ್ತಾಯ್ತು ನನಗೆ. ನಮ್ಮ ಮಕ್ಳ ಬಗ್ಗೆ ಅಲ್ವಾ? ಹೌದು, ನಮ್ಮ ಮದುವೆ ಆದ್ಮೇಲೆ 10-11 ಮಕ್ಕಳು ಮಾಡ್ಕೊಳ್ಳೋದಾ? ಕ್ರಿಕೆಟ್ ಟೀಮ್ ರೆಡಿ ಆಗುತ್ತಲ್ರಿ. ಅಯ್ಯೋ, ನನಗೋಕೆ, ನಿಮಗೋಕೆ ಅಂದ್ರೆ ರೀ, ನಿಮಗೆ ಬಿಟ್ರೆ ಕ್ರಿಕೆಟ್ ಟೀಮು ಬೇಕು ಅಂತೀರಾ, ಫುಟ್ಬಾಲ್ ಟೀಮು ಬೇಕು ಅಂತೀರಾ? ನಾನು ಹೇಳಿದೆ ಒಂದು, ನೀವು ಅರ್ಥ ಮಾಡ್ಕೋತಿರೋದೇ ಒಂದು. ಬೆಡ್ರೂಮಲ್ಲಿ ಇನ್ನೇ ವಿಷಯ ಅರ್ಥ ಮಾಡ್ಕೊಳ್ಳೋದಿಕ್ಕಾಗುತ್ತೆ? ಈ ಬೆಡ್ರೂಮ್ ಸವಾಸನೆ ಬೇಡ ನನಗೆ. ಹೇಯ್ ಸಪ್ತಮಿ ರೀ, ಎಲ್ಲಿಗೆ ಹಿಂಗೆ ಓಡೋಗ್ತಿದ್ದೀರಾ? ಈ ಟಾಪಿಕ್ನ ನಾವು ಮಾತಾಡೋದೇ ಬೇಡ. ನಿಮ್ಮನ್ನ ನಾನು ಮದ್ವೆ ಆದ್ಮೇಲೆ ವಿಚಾರಿಸ್ಕೋತೀನಿ. ಹೌದಾ? ನಾನು ಅಷ್ಟೇ, ನಿಮ್ಮನ್ನ ಈ ಡಿಂಪಲ್ನ ಆಮೇಲೆ ವಿಚಾರಿಸ್ಕೋತೀನಿ. ಬನ್ನಿ, ದೇವ್ರ ಮನೆ ನೋಡೋಣ. ಹಾ. ನನ್ನೇನ್ ನೋಡ್ತಿದ್ದೀರಾ? ಕೈ ಮುಗಿರಿ. ದೇವ್ರೆ, ನಾವಿಡ್ತಿರೋ ಪ್ರತಿ ಹೆಜ್ಜೆಲೂ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇದೆ. ಈ ಮದ್ವೆ ವಿಷಯ ಶುರು ಆದಾಗಿಂದ ನಾವಿಬ್ರು ಒಟ್ಟಿಗೆ ನಿಂತು ಎಲ್ಲ ವಿಷಯನೂ ಬಗೆಹರಿಸ್ಕೊಂಡು ಬಂದಿದ್ದೀವಿ. ಮುಂದೆ ಜೊತೆಲೇ ಇದ್ದು ಎಲ್ಲ ಸಮಸ್ಯೆಗಳನ್ನು ನಿವಾರಿಸ್ತೀವಿ ಅನ್ನೋ ಧೈರ್ಯ ಇದೆ. ಆದ್ರೆ ನಮ್ಮ ಮುಂದೆ ಇರೋದು ಮದ್ವೆ ಅನ್ನೋ ದೊಡ್ಡ ಪರ್ವತ. ನನ್ ಮದ್ವೆ ಮಾಡೋದು ಅಪ್ಪನ ಆಸೆ ಅಂತ ನಿನಗೆ ಗೊತ್ತು. ಈ ಮದ್ವೆನ ನಿಲ್ಲಿಸ್ಬೇಕು ಅಂತ ಮಂಜರಿ ಅವ್ರ ತಂದೆ ಪಣ ತೊಟ್ಟು ನಿಂತಿದ್ದಾರೆ ಅನ್ನೋದು ನಿನಗೆ ಗೊತ್ತು.